ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ತುಂಬಾ ಹಿಂದೆ ರಿಭು ಅನ್ನುವಂತಹ ಮಹರ್ಷಿ ಇದ್ರು. ಆತನ ಆಶ್ರಮದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು, ಛಾತ್ರರು ಅಂತ ಹೇಳ್ಬೋದು, ವಿದ್ಯಾರ್ಥಿಗಳಿದ್ರು. ಈ ಎಲ್ಲಾ ಶಿಷ್ಯಂದಿರು ಎಲ್ಲರೂ ರಿಭು ಮಹರ್ಷಿ ಹೇಳಿದಂತೆ ಪಾಠವನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರು. ಯಾರು ನನ್ನ ಶಿಷ್ಯನಾಗಬೇಕು ಆಗಬಾರದು ಅಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು ರಿಭು ಮಹರ್ಷಿ. ಈ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ನಿಧಾಗ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಆತ ಅಷ್ಟೇನು ಓದಿನ ವಿಚಾರದಲ್ಲಿ ಅಷ್ಟೇನು ಏಕಾಗ್ರತೆಯನ್ನು ವಹಿಸ್ತಾ ಇರಲಿಲ್ಲ. ಮನಸ್ಸು ಎಲ್ಲೋ ಇರ್ತಿತ್ತು, ಅಷ್ಟೇನು ಏಕಾಗ್ರತೆ ಇರ್ತಿರ್ಲಿಲ್ಲ. ಆದ್ರೂ ರಿಭು ಮಹರ್ಷಿಗೆ ಈ ನಿಧಾಗ ಅಂತ ಹೇಳಿದ್ರೆ ತುಂಬಾ ಪ್ರೀತಿ, ಏನೋ ಒಂದು ರೀತಿಯಾದಂತಹ ಅಕ್ಕರೆ. ಇದನ್ನೆಲ್ಲ ಗಮನಿಸ್ತಾ ಇದ್ದಂತಹ ಆತನ ಸಹಪಾಠಿಗಳು, ನಾವೆಲ್ಲ ಇಷ್ಟು ಚೆನ್ನಾಗಿ ಓದ್ತೀವಿ, ಇಷ್ಟು ಏಕಾಗ್ರತೆಯಿಂದ ಕೆಲಸವನ್ನೆಲ್ಲ ಮಾಡ್ತೀವಿ, ಆದರೆ ಗುರುಗಳಿಗೆ ನಿಧಾಗನೇ ತುಂಬಾ ಇಷ್ಟ. ಏನಕ್ಕೆ? ಅವನು ಓದಿನಲ್ಲೂ ಕೂಡ ಅಷ್ಟೇನು ಮುಂದಿಲ್ಲ, ಆದ್ರೂ ನಿಧಾಗ ಆ ದಾರಿ ತಪ್ಪಿದ ಮಗನನ್ನ ಈ ಗುರುಗಳು ಇಷ್ಟಪಡ್ತಾರಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು, ಸಹಪಾಠಿಗಳು ಮಾತಾಡ್ಕೊಳ್ತಾ ಇದ್ರಂತೆ. ಆದರೆ ಒಂದು ವಿಚಾರ ನಾವೆಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದೇನು ಅಂತ ಹೇಳಿದ್ರೆ, ಗುರು ಅಂತ ಹೇಳಿದಾಗ ಆತ ನೀನು ಏನಾಗಿದ್ದೀಯ ಈಗ ಅನ್ನುವಂಥದ್ದು ಒಂದು ತಕ್ಕ ಮಟ್ಟಿಗೆ ಮುಖ್ಯವಾಗಿರುವಂಥದ್ದು. ಆದರೆ ಮುಂದೆ ನೀನು ಏನಾಗ್ತೀಯಾ ಅಂತ ಹೇಳಿ ಆ ಗುರುವಿಗೆ ಗೊತ್ತಿದ್ದಾಗ, ನಿಮ್ಮಲ್ಲಿರುವಂತಹ ಆ ಒಂದು ಪೊಟೆನ್ಷಿಯಲ್ ಬಗ್ಗೆ ಅವರಿಗೆ ತಿಳಿದಿದ್ದಾಗ ಆತ ಗುರು ಆ ಶಿಷ್ಯನನ್ನು ನೋಡುವಂತಹ ರೀತಿ ಬದಲಾಗುತ್ತೆ ಅನ್ನುವಂತಹ ಮಾತು. ನೀನು ಎಂತಹ ಒಂದು ಪ್ರಭಾವಶಾಲಿಯಾದಂತಹ ವ್ಯಕ್ತಿ ಆಗ್ತೀಯಾ, ಮುಂದೆ ಎಂತಹ ಒಂದು ಬದಲಾವಣೆಯನ್ನು ಈ ಒಂದು ಸಮಾಜಕ್ಕೆ ತರ್ತೀಯಾ ಅನ್ನುವಂಥ ವಿಚಾರ ಅವರು ಮುಂಚೆನೆ ಕಂಡುಹಿಡ್ಕೊಂಡಿರ್ತಾರಂತೆ. ಅದೇ ರೀತಿಯಾಗಿ ರಿಭು ಮಹರ್ಷಿಗೆ ನಿಧಗನ ಬಗ್ಗೆ ಏನೋ ಗೊತ್ತಿತ್ತೇನೋ ಅಂತ ಅನ್ನಿಸುತ್ತೆ ಇವೆಲ್ಲ ವಿಚಾರ ನೋಡಿದಾಗ. ಒಂದು ಸಲ ಏನಾಗುತ್ತೆ, ನಿಧಗ ಈ ಆಶ್ರಮವನ್ನು ಬಿಟ್ಟು ಹೋಗ್ತಾನಂತೆ. ರಿಭು ಮಹರ್ಷಿ ಈತನನ್ನು ಹುಡುಕಿಕೊಂಡು ಹೋಗ್ತಾರೆ. ಇವನನ್ನು ನಾನು ಕಳ್ಕೊಳ್ಬಾರ್ದು, ಎಲ್ಲಿದ್ದಾನೆ ಆತ ಅಂತ ಹೇಳಿ ಮಾರು ವೇಷದಲ್ಲಿ ಅವನನ್ನು ಹುಡ್ಕೊಂಡು ಹೋಗ್ತಾ ಇದ್ರಂತೆ. ಒಂದು ದಿನ ಏನಾಗುತ್ತೆ, ರಿಭು ಮಹರ್ಷಿಯು ಒಬ್ಬ ಹಳ್ಳಿ ಹೈದನ ಹಾಗೆ ಒಂದು ರೂಪವನ್ನು ಧರಿಸಿ ನಿಧಗನನ್ನು ನೋಡೋದಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ರಾಜನ ಒಂದು ಮೆರವಣಿಗೆ ನಡೀತಾ ಇತ್ತು. ಆನೆ ಮೇಲೆ ಕುತ್ಕೊಂಡಿದ್ದಾನೆ ರಾಜ. ನಿಧಗ ಈ ಒಂದು ಮೆರವಣಿಗೆಯನ್ನ ಕಣ್ಣು ಮಿಟಿಕ್ಸ್ದೇನೆ ಹಾಗೆ ನೋಡ್ತಾ ಇದ್ದಾನೆ. ಅಷ್ಟು ಆಶ್ಚರ್ಯದಿಂದ ಏನಪ್ಪಾ ಇದು ಅಂತೆಲ್ಲ. ಈಗ ರಿಭು ಮಹರ್ಷಿ ಈ ಹಳ್ಳಿ ಹೈದನ ವೇಷದಲ್ಲಿ ಬಂದಿರ್ತಾನಲ್ವಾ, ನಿಧಗನ ಪಕ್ಕ ನಿಂತ್ಕೊಳ್ತಾನೆ. ಮತ್ತೆ ಕೇಳ್ತಾನೆ, ನೀವ್ ಏನ್ ನೋಡ್ತಿದ್ದೀರಾ ಅಂತ. ಆಗ ನಿಧಗನಿಗೆ ಎಂಥ ಮೂರ್ಖ ಇವನು, ನಾನು ಏನ್ ನೋಡ್ತಿದ್ದೀನಿ ಅಂತ ಗೊತ್ತಿಲ್ವಾ, ನಾನು ಮೆರವಣಿಗೆ ನೋಡ್ತಾ ಇದ್ದೀನಿ, ಏನ್ ಪ್ರಶ್ನೆ ಅಂತ ಕೇಳ್ತಾನೆ ಅಂತ ಮನ್ಸಿನಲ್ಲೇ ಅನ್ಕೊಳ್ತಾನೆ. ಆದ್ರೆ ಆ ಹಳ್ಳಿ ಹೈದನಿಗೆ ಅಂತ ಹೇಳಿದ್ರೆ ರಿಭು ಮಹರ್ಷಿಗೆ ಈ ನಿಧಗ ಅನ್ನುವಂತಹ ಶಿಷ್ಯ ಹೇಳ್ತಾನಂತೆ, ನಾನು ರಾಜನ ಮೆರವಣಿಗೆ ನೋಡ್ತಾ ಇದ್ದೀನಿ. ರಿಭು ಮಹರ್ಷಿ ಕೇಳ್ತಾರಂತೆ, ಎಲ್ಲಿದ್ದಾನೆ ರಾಜ, ನಿನ್ನ ಕಣ್ಣಿಗೆ ಕಾಣೋದಿಲ್ವಾ, ಆನೆ ಮೇಲೆ ಕುತ್ಕೊಂಡಿದ್ದಾನಲ್ವಾ ಅಂತ ಹೇಳ್ಬಿಟ್ಟು ನಿಧಗ ಹೇಳ್ತಾನಂತೆ. ಆದ್ರೆ ಯಾವುದು ರಾಜ ಇದ್ರಲ್ಲಿ? ಆಗ ನಿಧಗನಿಗೆ ಸಿಟ್ಟು ಬರುತ್ತೆ. ನಿನ್ ಕಣ್ಣಿಗೆ ಕಾಣಿಸ್ತಿಲ್ವಾ ಮೂರ್ಖ, ಆನೆಯ ಮೇಲೆ ಕುತ್ಕೊಂಡಿರುವಂತವನು ರಾಜ, ಆ ಪ್ರಾಣಿ ಕೆಳಗಿರುವಂತದ್ದು ಆನೆ, ಅದರ ಮೇಲೆ ಕೂತಿರುವಂತವನು ರಾಜ ಅಂತ. ಓ ಹೌದಾ, ಯಾವುದು ಮೇಲಿದೆ ಯಾವುದು ಕೆಳಗಿದೆ? ಇನ್ನೂ ಸಿಟ್ಟು ಬರುತ್ತೆ ನಿಧಗನಿಗೆ. ಮೂರ್ಖ, ತಡಿ ಅಂತ ಹೇಳಿ ಈ ನಿಧಗ ಈ ಹಳ್ಳಿ ಹೈದರ ರೂಪದಲ್ಲಿ ಬಂದಿರುವಂತಹ ರಿಭು ಮಹರ್ಷಿಯ ಹೆಗಲ ಮೇಲೆ ನಿಂತ್ಕೊಂಡ್ಬಿಡ್ತಾನಂತೆ. ಆಮೇಲೆ ಹೇಳ್ತಾನಂತೆ, ನೋಡು ನಾನೀಗ ಮೇಲಿದ್ದೀನಿ, ನೀನು ಕೆಳಗಿದ್ದೀಯಾ, ನಿನಗೆ ಇವಾಗಾದ್ರೂ ಅರ್ಥ ಆಯ್ತಾ? ಮೇಲಿರೋದು ರಾಜ, ಕೆಳಗಿರೋದು ಆನೆ, ನಾನು ರಾಜ, ನೀನು ಆನೆ. ಇಲ್ಲ, ನಂಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಸರಿ, ಈಗ ನನ್ಗೆ ಗೊತ್ತಾಯ್ತು ರಾಜ ಯಾರು, ಆನೆ ಯಾರು ಅಂತ ಹೇಳಿ. ಆದ್ರೆ ನನಗಿಲ್ಲ ಅರ್ಥ ಆಗದೆ ಇರೋದು, ನೀನ್ ಯಾರು ನಾನ್ ಯಾರು ಅನ್ನುವಂಥ ಮಾತು. ಇಷ್ಟೇನೆ ರಿಭು ಮಹರ್ಷಿ ಹೇಳ್ತಾರಂತೆ, ನನಗೆ ಅರ್ಥ ಆಗದಿರುವಂತಹ ಮಾತು ನೀನ್ ಯಾರು ನಾನ್ ಯಾರು ಅಂತ. ತಕ್ಷಣಕ್ಕೆ ಈ ನಿಧಗನಿಗೆ ಈ ಒಂದು ಪ್ರಶ್ನೆ ಸಿಡಿಲು ಬಡ್ದ ಹಾಗೆ ಬಡಿಯುತ್ತಂತೆ, ನಾನ್ ಯಾರು ನೀನ್ ಯಾರು ಅಂತ. ತಕ್ಷಣಕ್ಕೆ ಜ್ಞಾನೋದಯವಾಗುವಂತಹ ಒಂದು ಸಂದರ್ಭ. ರಿಭು ಮಹರ್ಷಿಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನಂತೆ ಗುರುವಾಗಿ. ನನ್ನನ್ನ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಕರ್ಕೊಂಡು ಹೋಗ್ತಾ ಇರುವಂತಹ ನೀನೇ ನನ್ನ ಗುರು ಅಂತ ಹೇಳಿ. ಹೀಗೆ ಈ ಒಂದು ಪ್ರಶ್ನೆ ಈ ನಿಧಗನ ಯೋಚನಾ ಲಹರಿಯನ್ನೇ ಒಂದು ಸಲ ಪ್ರಶ್ನೆ ಮಾಡಿಬಿಡ್ತು ಅಂತ ಹೇಳ್ಬೋದು ಅಲ್ವಾ. ಹೀಗೆ ಪ್ರತಿಯೊಬ್ಬ ಗುರುವು ಕೂಡ ಆತನದ್ದೇ ಒಂದು ಕೆಲವು ಘಟನೆಗಳಿರುತ್ತೆ, ಆತನದೇ ರೀತಿಯಲ್ಲಿ ಆತನ ಶಿಷ್ಯನಿಗೆ ಪಾಠವನ್ನ ಕಲಿಸಿಕೊಡ್ತಾನೆ. ಎಷ್ಟೋ ಬಾರಿ ಯಾವುದೋ ಒಂದು ಚಿಕ್ಕ ಸನ್ನಿವೇಶ ನಮ್ಮ ಬದುಕಿನ ದಿಕ್ಕನ್ನೇ, ಯೋಚನಾ ಲಹರಿಯನ್ನೇ ಬದಲಾಯಿಸುತ್ತೆ. ಯಾವುದೋ ಒಂದು ಮಾತು ಬದುಕಿನ ದಿಕ್ಕನ್ನೇ, ಯೋಚನಾ ಲಹರಿಯನ್ನೇ ಬದಲಾಯಿಸುತ್ತೆ. ಒಬ್ಬ ಗುರುಗಳು ಒಂದು ಕಡೆ ಹೇಳ್ತಾರೆ, ನೀನು ತುಂಬಾ ವೀಕ್ ಅನಿಸಿದಾಗ, ನನಗಿನ್ನೇನು ಮಾಡೋದಿಕ್ಕಾಗ್ತಿಲ್ಲ, ಕುಗ್ತಿದ್ದೀನಿ ಅಂತ ಹೇಳಿದಾಗ ಆ ದೇವರಿಗೆ ಸಂಪೂರ್ಣವಾಗಿ ಶರಣಾಗತನಾಗು, ಆ ಶಕ್ತಿಗೆ, ಗುರುವಿಗೆ ಸಂಪೂರ್ಣವಾಗಿ ಶರಣಾಗತನಾಗು. ಯಾವಾಗ ನೀನು ಬಲಿಷ್ಠ ಅನಿಸುತ್ತೋ ಆಗ ನೀನು ಸೇವೆ ಮಾಡುವಂತ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.